ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ಕೂಲ್ ಬಸ್ನ ಈ ಕಂಟೆಂಟ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಕಿಶೋರ್ ರೈ, ಕತ್ತಲೆ ಕಾಡು. ನಮ್ಮಲ್ಲಿ ಯಾವ್ದಾದ್ರು ಇನ್ಸಿಡೆಂಟ್ ಆದಾಗ ಅದರಿಂದ ನಾವು ಪಾಠ ಕಲಿಬೇಕು. ಆ ರೀತಿ ಆಗದೇ ಇರುವ ಹಾಗೆ, ಅಂತಹ ಘಟನೆಗಳು ಮತ್ತೆ ಮರುಕಳಿಸದ ಹಾಗೆ, ಅದರಿಂದ ನಾವು ಒಂದಷ್ಟು ವಿಚಾರಗಳನ್ನ ಕಲ್ತ್ಕೊಂಡಾಗ ಏನೋ ಒಂದು ಒಳ್ಳೇದಾಗೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಏನಾಗ್ತಾ ಇದೆ, ಅದರಿಂದ ಪಾಠ ಕಲಿತಾ ಇದ್ದಾರೆ. ಯಾವ ರೀತಿಯ ಪಾಠ ಅಂತ ಹೇಳಿದ್ರೆ, ನಾನು ಆ ಕೃತ್ಯವನ್ನ ಯಾವ ರೀತಿ ಮಾಡ್ಬೋದು, ಅಂತ ಕೃತ್ಯ ಮಾಡಿದಾಗ ನಾನು ಯಾವ ರೀತಿ ಸಿಕ್ಕಿ ಹಾಕಿಕೊಳ್ಳಬಾರದು ಅನ್ನೋ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿಕೊಂಡು ಆ ರೀತಿಯಾದಂತಹ ಪಾಠ ಕಲಿತಿರುವಂತಹ ಜನ ಹೆಚ್ಚಾಗ್ತಾ ಇದ್ದಾರೆ. ನಾವು ಪ್ರತಿ ಬಾರಿ ಅಪರಾಧ ಪ್ರಕರಣಗಳಾದಾಗ, ಕ್ರೈಮ್ ಸ್ಟೋರಿಗಳು, ಕ್ರೈಮ್ ಇನ್ಸಿಡೆಂಟ್ಗಳಾದಾಗ ನಿಮ್ ಮುಂದೆ ಹೇಳ್ತಾ ಬರ್ತಾ ಇರ್ತೇವೆ. ಜೊತೆಗೆ ಆ ಸಂಬಂಧಿತವಾಗಿ ಯಾವ ರೀತಿಯಾದಂತಹ ಘಟನೆಗಳು ನಮ್ಮ ಸಮಾಜದಲ್ಲಿ ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಮಾತಾಡ್ತೇವೆ. ಈಗ ನಾನು ಹೇಳೋದಕ್ಕೆ ಹೊರಟಿರುವಂತಹ ಪ್ರಕರಣ ಕೂಡ ಅಂಥದ್ದೇ. ಗಂಡ ಹೆಂಡತಿ, ಪುಟ್ಟ ಮಗು, ಚೆನ್ನಾಗಿದ್ದ ಸಂಸಾರ ಏನು ಅಲ್ಲ. ಆರಂಭದಲ್ಲಿ ಮದುವೆ ಆಗಿದ್ರು, ಮದುವೆ ಆದ ನಂತರದಲ್ಲಿ ಅವರ ಕುಟುಂಬದಲ್ಲಿ ಕಲಹ, ಗಲಾಟೆ ಇತ್ಯಾದಿಗಳೆಲ್ಲವೂ ಕೂಡ ಆಗ್ತಾ ಇತ್ತು. ಚೆನ್ನಾಗಿ ಇತ್ತು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ಆ ಕುಟುಂಬ ಚೆನ್ನಾಗಿ ಸಾಗುವ ನಿಟ್ಟಿನಲ್ಲಿ ಏನೆಲ್ಲ ಬೇಕೋ ಆ ಪ್ರಯತ್ನವನ್ನೆಲ್ಲ ಆ ಎರಡು ಗಂಡ ಹೆಂಡತಿಯ ಕುಟುಂಬಸ್ಥರು, ಮನೆಯವರು ಮಾಡ್ತಾ ಇದ್ರು. ಆದ್ರೆ ಆ ಮಧ್ಯದಲ್ಲಿ ನಾವು ಅನೇಕ ಸಂದರ್ಭಗಳಲ್ಲಿ ಪ್ರಕರಣಗಳನ್ನ ಹೇಳಿದ್ದೇವೆ, ಅನೇಕ ಸ್ಟೋರಿಗಳನ್ನ ಹೇಳಿದ್ದೇವೆ. ಸ್ಟೋರಿ ಅಂದ್ರೆ ನಿಜವಾಗಿ ಘಟಿಸಿದಂತಹ ಘಟನೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ. ನಡುವಲ್ಲೊಬ್ಬ ಪ್ರಿಯಕರ ಬಂದ ನಂತರದಲ್ಲಿ ಆಗುವಂತಹ ಆ ಸನ್ನಿವೇಶವೇ ಬೇರೆ ರೀತಿಯಲ್ಲಿ ಆಗುತ್ತೆ. ಈ ಸ್ಟೋರಿಯಲ್ಲೂ ಕೂಡ, ಈ ಘಟನೆಯಲ್ಲೂ ಕೂಡ ಆ ಪ್ರಿಯಕರನ ಎಂಟ್ರಿ ಆಗುತ್ತೆ. ಅಲ್ಲಿ ಆಗೋದು ಬೇರೆ ಇದ್ದೇ ಚಿತ್ರಣ. ಆ ಪುಟ್ಟ ಮಗು, ಗಂಡ ಪರಲೋಕ ಸೇರಿಸುವಲ್ಲಿ ಇಬ್ರು, ಆ ಹೆಂಗಸು ಮಹಿಳೆ ಹಾಗೆ ಪ್ರಿಯಕರ ಯಶಸ್ವಿ ಆಗ್ತಾರೆ. ಈ ಕುರಿತಾದಂತಹ ಡೀಟೇಲ್ ಅನ್ನ ಕೊಡ್ತೇನೆ. ಇದು ನಮ್ಮ ರಾಜ್ಯದಲ್ಲಿ ಆದಂತಹ ಘಟನೆ. ನೀವೇನಾದ್ರೂ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಈ ಸ್ಟೋರಿಯನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ, ಜೊತೆಗೆ ರೆಗ್ಯುಲರ್ ಆಗಿ ನಿಮ್ಗೆ ಅಪ್ಡೇಟ್ಗಳು ಬರಬೇಕು ಅಂತ ಹೇಳಿದ್ರೆ ನಮ್ಮ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಜಾಯಿನ್ ಆಪ್ಷನ್ ಇದೆ. ನಮ್ಮ ಇಂಡಿಪೆಂಡೆಂಟ್ ಜರ್ನಲಿಸಂ ನಮಗೆ ಬೆಂಬಲಿಸಬೇಕು ಅನ್ನುವಂತ ಮನಸ್ಸಿದ್ರೆ ಜಾಯಿನ್ ಆಗಿ ನಮ್ಮ ಯೂಟ್ಯೂಬ್ ಮೆಂಬರ್ಶಿಪ್ ಅನ್ನು ಕೂಡ ತೆಗೆದುಕೊಳ್ಳಬಹುದು. ಸ್ನೇಹಿತರೆ, ಘಟನೆ ಆಗಿರೋದು ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಚಿಕ್ಕಬಾಣಾವರದ ಗುಡ್ಡೆ ಬಸವನಪುರ ಅನ್ನುವಂತಹ ಒಂದು ಪ್ರದೇಶ. ಅಲ್ಲಿ ಆಗಿರುವಂತಹ ಘಟನೆ ಯಾವುದೋ ವಾರದ ಹಿಂದೆ ಆದಂತದಲ್ಲ, ತಿಂಗಳ ಹಿಂದೆ ಆದಂತದಲ್ಲ. ನಿನ್ನೆಗಿಂತ ಮುನ್ನ ಭಾನುವಾರ ರಾತ್ರಿ ಆದಂತಹ ಘಟನೆ. ಬೆಳಕಿಗೆ ಬರೋದು ಸೋಮವಾರ, ಅಂದ್ರೆ ನಿನ್ನೆ ಬೆಳಗಿನ ಹೊತ್ತು. ಅಭಿನಂದನ್ ಅಂತ 38 ವರ್ಷ ವಯಸ್ಸಿನ ವ್ಯಕ್ತಿ ಬೆಂಗಳೂರಿನ ಒಂದು ಕಂಪನಿಯಲ್ಲಿ ಉದ್ಯೋಗದಲ್ಲಿ ಇರ್ತಾರೆ. ಆತನ ಪತ್ನಿ ಹರಿಣಿ ಹೌಸ್ ವೈಫ್, ಮನೆಯಲ್ಲೇ ಇರ್ತಾರೆ. ಪುಟ್ಟ ಮಗು ಯದುವೀರ್ ಅಂತ ಒಳ್ಳೆಯ ಹೆಸರನ್ನೇ ಇಟ್ಟಿದ್ದಾರೆ. ಅಭಿನಂದನ್, ಯದುವೀರ್, ಹರಿಣಿ, ಒಳ್ಳೆಯ ಹೆಸರು. 6 ವರ್ಷದ ಹಿಂದೆ ಅಭಿನಂದನ್ ಹಾಗೆ ಹರಿಣಿಗೆ ಮದುವೆ ಆಗಿರುತ್ತೆ. ವರ್ಷದ ನಂತರ ಮಗು ಹುಟ್ಟಿರುತ್ತೆ, ಗಂಡು ಮಗು, ಒಬ್ಬನೇ ಗಂಡು ಮಗು. ಆತನಿಗೆ ಅಭಿನಂದನ್ ಅಂತ ಹೆಸರಿಟ್ಟಿರ್ತಾರೆ. ಆರಂಭದಲ್ಲಿ ಇದ್ದಂತಹ ಹೊಂದಾಣಿಕೆ, ಸಾಂಸಾರಿಕ ಜೀವನ ಬರ್ತಾ ಬರ್ತಾ ಭಿನ್ನ ದಿಕ್ಕಿನಲ್ಲಿ ಸಾಗುತ್ತೆ. ಇಬ್ಬರ ನಡುವೆ ಮನಸ್ತಾಪ, ಕಲಹ, ಗಲಾಟೆ ಎಲ್ಲವೂ ಕೂಡ ಆಗ್ತಾ ಇರುತ್ತೆ. ಹೀಗಾಗಿ ಸಹಜವಾಗಿ ಆಕೆ ಮುನಿಸ್ಕೊಂಡ ನಂತರದಲ್ಲಿ ಪ್ರತ್ಯೇಕವಾಗಿ ವಾಸ ಇರ್ತಾಳಂತೆ. ಬೇರೆ ಕಡೆ ಹೋಗಿ ಪಿ ಜಿ ಎಲ್ಲ ವಾಸ ಮಾಡ್ಕೊಂಡಿರ್ತಾಳಂತೆ. ಅದಾದ ನಂತರ ಇಬ್ಬರ ಕುಟುಂಬಸ್ಥರು ಅವರನ್ನ ಮಾತುಕತೆ ಮೂಲಕ ಒಂದೇ ಮನೆಯಲ್ಲಿ ವಾಸ ಇರುವ ಹಾಗೆ ದಾಂಪತ್ಯ ಜೀವನ ಮುಂದುವರಿಲಿ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಏನೆಲ್ಲ ಪ್ರಯತ್ನ ಮಾಡಿರ್ತಾರೆ. ಈ ಮಧ್ಯದಲ್ಲಿ ಘಟನೆ ಆಗುತ್ತೆ. ಇದು ಆಕ್ಚುಲಿ ಅಸಲಿಗೆ ನೆನ್ನೆ ಸುದ್ದಿ ಬಂದಾಗ ಏನಾಯ್ತು ಅಂತ ಹೇಳಿದ್ರೆ, ಬೆಂಗಳೂರಿನ ಒಂದು ಮನೆಯಲ್ಲಿ ಅಪ್ಪ ಮಗನ ದುರಂತ ಅಂತ್ಯ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸುದ್ದಿ ಆಗಿರುತ್ತೆ. ಏನೋ ಅಚಾನಕ್ ಆಗಿ ಘಟನೆ ಸಂಭವಿಸಿ ಮೃತಪಟ್ಟಿರ್ತಾರೆ ಅನ್ನುವಂತ ನಿಟ್ಟಿನಲ್ಲೆಲ್ಲ ಸುದ್ದಿ ಆಗಿರುತ್ತೆ. ಬೆಳಗ್ಗೆ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ, ನಂತರದಲ್ಲಿ ಮಾಧ್ಯಮಗಳಿಗೆ ವಿಚಾರ ಗೊತ್ತಾಗುತ್ತೆ, ಮಾಧ್ಯಮಗಳು ಸುದ್ದಿ ಮಾಡ್ತವೆ. ಆಗ ಸಾಮಾನ್ಯವಾಗಿ ಒಂದು ಘಟನೆ, ಒಂದು ಮನೆಯಲ್ಲಿ ಇಬ್ಬರು ಸತ್ತಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಷ್ಟೇ ವಿಚಾರ ಬಹಿರಂಗ ಆಗಿರುತ್ತೆ. ಆದ್ರೆ ಪೊಲೀಸರು ಈ ಪ್ರಕರಣದ ಒಳಗೆ ಹೊಕ್ಕು ನೋಡಿದಂತಹ ಸಂದರ್ಭದಲ್ಲಿ, ಅವರ ಆಂಗಲ್ ನಲ್ಲಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಇದರ ಅಸಲಿಯತ್ತೆ ಬೇರೆ ಇದೆ ಅನ್ನೋದು ಗೊತ್ತಾಗುತ್ತೆ. ಅದು ಗೊತ್ತಾಗೋದಕ್ಕೆ ಹೆಚ್ಚು ಸಮಯ ಅವಕಾಶ ಏನು ಬೇಕಾಗಿರೋದಿಲ್ಲ. ಕೇವಲ 5ರಿಂದ 6 ಗಂಟೆ ಹೊತ್ತಿನ ಅವಧಿಯಲ್ಲಿ ಅವರ ತನಿಖೆಯಲ್ಲಿ, ಅವರ ವಿಚಾರಣೆಯಲ್ಲಿ ಈ ಇಬ್ಬರ ಸಾವಿಗೆ ಅಸಲಿ ಕಾರಣ ಏನು, ಯಾರು ಕಾರಣಕರ್ತರು ಅನ್ನೋದನ್ನ ಪೊಲೀಸರು ಬಹಿರಂಗ ಪಡಿಸಿದ್ದಾರೆ. ಮೊದಲಿಗೆ ನಾನು ಈ ಘಟನೆ ಹೊರಬರುತ್ತಲ್ಲ, ಆ ವಿಚಾರ ಕುರಿತಾಗಿ ನಾನು ಹೇಳ್ತೇನೆ. ಇಬ್ರು ಮುನಿಸ್ಕೊಂಡಿದ್ರು, ಹೊರಗೆ ಪ್ರತ್ಯೇಕವಾಗಿ ವಾಸವಿದ್ರು. ನಂತರದಲ್ಲಿ ಇವ್ರನ್ನ ಒಂದು ಮಾಡಿದ್ರು. ಒಟ್ಟಿಗೆ ಗಂಡ ಹೆಂಡತಿ ಮಗು ಒಟ್ಟಿಗೆ ವಾಸ ಇರುವಂತ ನಿಟ್ಟಿನಲ್ಲಿ ಅವರ ಜೀವನ ಕೆಲ ದಿನದಿಂದ ಸಾಗ್ತಾ ಇತ್ತು. ನಿನ್ನೆ ಅದೇ ರೀತಿ ಆಗಿತ್ತು. ಇಬ್ರು ಕೂಡ ಊಟ ಮುಗಿಸಿ ಮಲಗಬೇಕಾಗಿತ್ತು, ಮಲಗಿದ್ದಾರೆ. ಅದಾದ ನಂತರ ಬೆಳಗ್ಗೆ ಎದ್ದು ನೋಡುವ ಸಂದರ್ಭದಲ್ಲಿ ಆಕ್ಚುಲಿ ಗಂಡ ಮಗು, ಅಪ್ಪ ಮಗ ಒಂದು ಕೋಣೆಯಲ್ಲಿ ಮಲಗಿದ್ರು. ಅವರು ಗಂಡ ಹೆಂಡತಿ ನಡುವೆ ಏನೋ ಗಲಾಟೆ ಆಗಿತ್ತು. ಆ ಕಾರಣಕ್ಕೆ ಹೆಂಡತಿ ಪ್ರತ್ಯೇಕವಾಗಿ ಮಲಗಿಲ್ದಂತೆ. ಬೆಳಗ್ಗೆ ಎದ್ದು ನೋಡುವಂತಹ ಸಂದರ್ಭದಲ್ಲಿ ಮಗನ ಮೇಲೆ ತನ್ನ ಗಂಡ ಬಿದ್ದಿರುವ ರೀತಿಯಲ್ಲಿ ಚಿತ್ರಣ ಕಾಣುತ್ತೆ.
ಇದು ಆಕೆ ಹೇಳಿರುವಂತ ವಿಚಾರ. ಹೊರಗಡೆ ನಿನ್ನೆ ಬೆಳಗ್ಗಿನ ಹೊತ್ತು ಆಕೆ ಪೊಲೀಸರಿಗೆ ತಿಳಿಸಿದಂತಹ ವಿಚಾರ. ಮಗುವಿನ ನನ್ನ ಮಗನ ಮೇಲೆ ಗಂಡ ಬಿದ್ದಿದ್ರು. ಗಂಡನಿಗೇನೋ ಮೊದಲೇ ಅನಾರೋಗ್ಯ ಸಮಸ್ಯೆ ಎಲ್ಲ ಇತ್ತು. ಅವರಿಗೆ ಮೂರ್ಛೆ ರೋಗ ಅಥವಾ 2 ಸಲ ಹಾರ್ಟ್ ಅಟ್ಯಾಕ್ ಏನೋ ಆಗಿತ್ತು. ಈ ಗಂಡ ಕೊನೆಗೆ ಉಸಿರೆಳೆದಿದ್ದಾರೆ. ತನ್ನ ಮಗನ ಮೇಲೆ ಬಿದ್ದ ಕಾರಣಕ್ಕಾಗಿ ಮಗನು ಕೂಡ ಮೃತಪಟ್ಟಿದ್ದಾನೆ ಅನ್ನುವಂತ ವಿಚಾರವನ್ನ ಪೊಲೀಸರಿಗೆ ಫೋನ್ ಮಾಡಿ ಹೇಳ್ತಾಳೆ. ತನ್ನ ಸಂಬಂಧಿಕರಿಗೆಲ್ಲ ಫೋನ್ ಮಾಡಿ ಹೇಳ್ತಾಳೆ. ಅದು ಇಡೀ ಬೆಂಗಳೂರಿನಲ್ಲಿ ಹಬ್ಬುತ್ತೆ. ಅದಾದ ನಂತರದಲ್ಲಿ ಮಾಧ್ಯಮಗಳಲ್ಲಿ ಸುದ್ದಿ ಆಗುತ್ತೆ. ಇದಿಷ್ಟು ವಿಚಾರ. ನಂತರದಲ್ಲಿ ಪೊಲೀಸರು ಬಂದು ನೋಡಿದಾಗ ಅಲ್ಲಿ ಸಹಜವಾಗಿ ಏನೇ ಒಂದು ಘಟನೆ, ಏನೇ ಒಂದು ಕ್ರೈಮ್ ಆದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬರುವಂತಹ ಪೊಲೀಸರು ನೋಡುವ ಆಯಾಮವೇ ಬೇರೆ ಇರುತ್ತೆ. ನಾವು ಸಾಮಾನ್ಯವಾಗಿ ನೋಡುವಂತಹ ಒಂದು ನೋಟ ಒಂದಿದ್ರೆ, ಪೊಲೀಸರು ನೋಡುವಂತಹ ನೋಟ ಬೇರೆ ರೀತಿಯಲ್ಲಿ ಇರುತ್ತೆ. ಸಹಜವಾಗಿ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇದು ಸಹಜ ಸಾವಲ್ಲ, ಸಮಥಿಂಗ್ ಏನೋ ಇದೆ, ಇದರ ಹಿಂದೆ ಏನೋ ಘಟನೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರಿಗೆ ಅನುಮಾನ ಬರುತ್ತೆ. ತಕ್ಷಣಕ್ಕೆ ಆಕೆಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾರೆ. ಆರಂಭದಲ್ಲಿ ಆಕೆ ಬಾಯಿ ಬಿಡೋದಿಲ್ಲ. ನಾನ್ ನೋಡಿದೆ ಇಷ್ಟೇ ನನಗೆ ಗೊತ್ತಿರೋದು ಅಂತ ಹೇಳ್ತಾಳೆ. ನಂತರ ಪೊಲೀಸರ ಟೆಕ್ನಿಕ್ ಹೇಗೆಲ್ಲ ವರ್ಕ್ ಮಾಡ್ಬೇಕು ಆ ರೀತಿ ಎಲ್ಲ ಮಾಡ್ತಾರೆ. ಆಗ ಆ ರೀತಿ ಮಾಡಿದಂತಹ ಸಂದರ್ಭದಲ್ಲಿ ಆಕೆ ಬಾಯಿ ಬಿಡ್ತಾಳೆ, ಇದು ನಾನೇ ಮಾಡಿದ ಕೃತ್ಯ, ನನ್ನಿಂದಾಗಿ ಅವರಿಬ್ಬರ ಪ್ರಾಣ ಹೋಗಿದೆ. ಕೇವಲ ನಾನು ಮಾತ್ರ ಮಾಡಿದ್ದಲ್ಲ, ಅದರ ಹಿಂದೆ ಇನ್ನೊಂದು ಕೈ ಇದೆ, ಇನ್ನೆರಡು ಕೈ ಇದೆ ಅನ್ನೋದ ನಿಟ್ಟಿನಲ್ಲಿ ಆಕೆ ಬಹಿರಂಗ ಪಡಿಸ್ತಾಳೆ. ಅಲ್ಲಿಗೆ ಪೊಲೀಸರಿಗೆ ಒಂದು ಕನ್ಫರ್ಮ್ ಆಗುತ್ತೆ, ಇದು ಸಹಜ ಸಾವಲ್ಲ. ನಾವೇನು ಅಂದ್ಕೊಂಡಿದ್ವಿ, ಏನು ಡೌಟ್ ವ್ಯಕ್ತಪಡಿಸಿದ್ವಿ, ಅದಕ್ಕೆ ಅಲ್ಲಿಗೆ ಈ ಹೆಂಗಸು ಬರ್ತಾ ಇದ್ದಾಳೆ. ಬಾಯಿ ಬಿಟ್ಟೇ ಬಿಡ್ತಾಳೆ ಅಂತ ಪೊಲೀಸರು ವಿಚಾರಣೆಯನ್ನು ಮುಂದುವರಿಸಿದ ಸಂದರ್ಭದಲ್ಲಿ ಇನ್ನೊಂದು ಹೆಸರನ್ನ ಆಕೆ ಬಾಯಿ ಬಿಡ್ತಾಳೆ, ವಿನಯ್ ಅಂತ. ಅಭಿನಂದನ್, ಹರಿಣಿ, ಯದುವೀರ್ ಈ ಮೂವರ ಹೆಸರಿನ ಮಧ್ಯದಲ್ಲಿ ವಿನಯ್ ಅನ್ನೋವನ ಹೆಸರು ತಳಕಾಕಿಕೊಳ್ಳುತ್ತೆ. ಆತ ಯಾರು? ಈಕೆಯ ಪ್ರಿಯಕರ. ಈ ಸಂಸಾರದಲ್ಲಿ ಬಂದು ಕಲ್ಲು ಹಾಕಿದಂತಹ ವ್ಯಕ್ತಿ, ಜೊತೆಗೆ ಇಬ್ಬರ ಪ್ರಾಣವನ್ನ ತೆಗೆದಂತಹ ವ್ಯಕ್ತಿ ವಿನಯ್. ಈಕೆಯ ಪ್ರಿಯತರ. ಯಾವಾಗ ಈ ಗಂಡ ಹೆಂಡತಿಗೆ ಗಲಾಟೆ ಇರುತ್ತೆ, ಈಕೆ ಪ್ರತ್ಯೇಕವಾಗಿ ವಾಸ ಇರೋದಕ್ಕೆ ಪ್ರಯತ್ನ ಮಾಡ್ತಾಳೆ, ವಾಸವಿರ್ತಾಳೆ. ಆ ಸಂದರ್ಭದಲ್ಲಿ ಇವರಿಗೆ ಲವ್ ಆಗುತ್ತೆ, ಆತನ ಪರಿಚಯ ಬೆಳೆಯುತ್ತೆ. ಅದಕ್ಕಿಂತ ಮುಂಚೆ ಇವರಿಗೆ ಏನಾದ್ರು ಲಿಂಕ್ ಇತ್ತೋ ಗೊತ್ತಿಲ್ಲ, ಅದು ಪೊಲೀಸರ ವಿಚಾರಣೆಯಲ್ಲಿ ಗೊತ್ತಾಗ್ಬೇಕಷ್ಟೇ. ಆತನ ಸಂಪರ್ಕ ಬೆಳೆಯುತ್ತೆ, ಆತನ ಒಡನಾಟ ಹೆಚ್ಚಾಗುತ್ತೆ. ಈ ಮಧ್ಯದಲ್ಲಿ ಆಕೆ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ತನ್ನ ಗಂಡನ ಹತ್ರ ಡಿವೋರ್ಸ್ ಕೊಡು, ನಾನು ಪ್ರತ್ಯೇಕ ವಾಸ ಇರ್ತೇನೆ, ಬೇರೆ ಜೀವನ ನೋಡ್ಕೊಳ್ತೇನೆ ಅನ್ನೋ ನಿಟ್ಟಿನಲ್ಲಿ ಹೇಳಿರ್ತಾಳೆ. ಆಗ ಗಂಡ ಏನ್ ಮಾಡ್ತಾನೆ, ಮಗ ಇದ್ದಾನೆ ನಮಗೆ, 4-5 ವರ್ಷದ ಮಗ. ಆತನ ಭವಿಷ್ಯಕ್ಕೆ ನಮ್ಮ ಈ ಸಾಂಸಾರಿಕ ವಿಚಾರ ಮುಳುವಾಗಬಾರದು, ಆತನ ಜೀವನ ನಮಗೆ ಮುಖ್ಯ, ಹಾಗಾಗಿ ಡಿವೋರ್ಸ್ ಕೊಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿರ್ತಾಳೆ. ಆದ್ರೆ ಈಕೆಯ ವಾದನೆ ಬೇರೆ ರೀತಿಯಲ್ಲಿ ಇರುತ್ತೆ. ಈಕೆಯ ನಡೆಗೆ ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಇರುತ್ತೆ. ಪ್ರತ್ಯೇಕ ವಾಸ ಇರ್ತಾಳೆ, ಪಿಜಿಯಲ್ಲಿ ವಾಸ ಇರ್ತಾಳೆ. ಪಿಜಿ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ಪಿಜಿಯಲ್ಲಿ ಇದ್ಲೋ ಅಥವಾ ಬೇರೆ ಯಾವುದೋ ಮನೆಯಲ್ಲಿ ವಾಸ ಇದ್ಲೋ ಅನ್ನುವಂಥದ್ದು. ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಪೊಲೀಸರು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ವಿನಯ್ನ ಹೆಸರು ಹೇಳ್ತಾರೆ. ವಿನಯ್ನ ಪಾತ್ರ ಏನು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ, ಮೊನ್ನೆ ಭಾನುವಾರ ರಾತ್ರಿ 11 ಗಂಟೆ ಸುಮಾರಿಗೆ ಈ ಇನ್ಸಿಡೆಂಟ್ ಆಗುತ್ತೆ. ಮನೆಯಲ್ಲಿ ಗಲಾಟೆ ಆಗುತ್ತೆ, ಗಂಡ ಮಗ ಪ್ರತ್ಯೇಕ ಕೋಣೆಗೆ ಹೋಗಿರ್ತಾರೆ. ಈಕೆ ಏನ್ ಮಾಡ್ತಾಳೆ, ವಿನಯ್ನ ಬರೋದಕ್ಕೆ ಹೇಳ್ತಾಳೆ ಮನೆಗೆ. ಐ ಥಿಂಕ್ ಮೊದಲೇ ಪ್ಲಾನ್ ಮಾಡ್ಕೊಂಡಿರ್ಬೋದು, ಗಂಡನನ್ನ ಮುಗಿಸ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ. ಮಗುನ ಮುಗಿಸೋ ಪ್ಲಾನ್ ಮೊದಲೇ ಆಗಿತ್ತೋ ಗೊತ್ತಿಲ್ಲ, ಬಟ್ ಅಭಿನಂದನಿಗೆ ಒಂದು ಗತಿ ಕಾಣಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವರಿಬ್ರು ಮೊದಲೇ ಪ್ಲಾನ್ ಮಾಡ್ಕೊಂಡಿರುವ ಹಾಗೆ ಇದೆ. ಮೊನ್ನೆ ರಾತ್ರಿ ಭಾನುವಾರ ರಾತ್ರಿ 11 ಗಂಟೆ ಸುಮಾರಿಗೆ ವಿನಯ್ಗೆ ಫೋನ್ ಮಾಡಿ ಮನೆಗೆ ಕರ್ಸ್ಕೊಳ್ತಾಳೆ. ಮನೆಗೆ ಕರ್ಸ್ಕೊಂಡು ಅಭಿನಂದನ್ ಮಲಗಿರುವಂತಹ ಸಂದರ್ಭದಲ್ಲಿ ಆತನಿಗೆ ಬಲವಾದ ಒಂದು ವಸ್ತುವಿನಿಂದ, ಸೌಟ್ನಿಂದ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ, ಸೌಟು ಇದ್ದಿರ್ಬೋದು ಅಥವಾ ಬಲವಾದ ಬೇರೆ ಯಾವುದೋ ಒಂದು ವಸ್ತುವಿನಿಂದ ಹೊಡೆದಿದ್ದಾರೆ. ಹೊಡೆದಂತ ರಭಸಕ್ಕೆ ಆತ ಅಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ತಲೆಗೆ ಪೆಟ್ಟಾಗಿದೆ, ಜೊತೆಗೆ ಕಿವಿಯಲ್ಲೆಲ್ಲ ರಕ್ತ ಬಂದಿದೆ. ಅಷ್ಟಕ್ಕೆ ಬಿಡ್ಲಿಲ್ಲ, ರಕ್ತ ಬಂದ ನಂತರದಲ್ಲಿ ಏನ್ ಮಾಡಿದ್ದಾರೆ, ಎಲ್ಲವನ್ನು ಕೂಡ ಆತ ಧರಿಸಿದಂತಹ ಬಟ್ಟೆಯನ್ನ, ಅಲ್ಲಿ ಏನೆಲ್ಲ ರಕ್ತದ ಕಲೆ ಎಲ್ಲ ಆಗಿತ್ತಲ್ಲ ಅದನ್ನೆಲ್ಲ ನೀಟಾಗಿ ತೊಳೆದು ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆಯನ್ನೆಲ್ಲ ಕ್ಲೀನ್ ಮಾಡಿ, ನಂತರದಲ್ಲಿ ಈತನಿಗೆ ಬೇರೆ ಬಟ್ಟೆಯನ್ನ ತೊಡಿಸಿ, ತಲೆಯಲ್ಲಿ ಬಾಡಿಯಲ್ಲೆಲ್ಲ ರಕ್ತ ಆಗಿತ್ತಲ್ಲ ಅದನ್ನೆಲ್ಲ ತೆರವು ಮಾಡಿ ನೀಟಾಗಿ ಒರೆಸಿ ಏನು ಗೊತ್ತಿಲ್ಲದಾಗೆ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಈ ಮಧ್ಯದಲ್ಲಿ ಆ ಪುಟ್ಟ ಮಗು ಎಚ್ಚರಗೊಳ್ಳುತ್ತೆ ಅಂತೆ. ಎಚ್ಚರಗೊಂಡಂತಹ ಸಂದರ್ಭದಲ್ಲಿ ಆತ ಈ ವಿಚಾರವನ್ನ ಹೊರಗೆ ತಿಳಿಸಿದ್ರೆ ನಮ್ಮಿಬ್ಬರ ಜೀವನಕ್ಕೆ, ಜೊತೆಗೆ ಕೇಸ್ ಆಗುತ್ತೆ, ನಾವು ತಪ್ಪಿತಸ್ಥರು ಅಂತೆಲ್ಲ ಗೊತ್ತಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ಆತನನ್ನು ಕೂಡ ಉಸಿರುಗಟ್ಟಿಸಿ ಮುಗಿಸ್ಬಿಡ್ತಾರೆ. ಇಲ್ಲಿ ಆಕೆಯೇ ಮಾಡಿದ್ಲೋ ಅಥವಾ ಈತ ಮಾಡಿದ್ನೋ, ಅಂದ್ರೆ ವಿನಯ್ ಮಾಡಿದ್ನೋ ಅಥವಾ ಈ ಹರಿಣಿಯೇ ತನ್ನ ಮಗನನ್ನ ಮುಗಿಸಿದ್ಲೋ ಗೊತ್ತಿಲ್ಲ. ಆದ್ರೆ ಆಕೆಯ ಸಮ್ಮುಖದಲ್ಲೇ ಆಗಿದೆ ಅನ್ನುವಂಥದ್ದು ಕನ್ಫರ್ಮ್. ತಾನು 9 ತಿಂಗಳು ಹೊಟ್ಟೆಯಲ್ಲಿ ಹೆತ್ತು ಬೆಳೆಸಿದಂತಹ ಮಗು ತನ್ನ ಎದುರೇ ಜೀವ ಬಿಡ್ತಾ ಇದೆ ಅಂದಾಗ ಆಕೆಯ ಮನಸ್ಥಿತಿ ಹೇಗಿದ್ದಿರಬಹುದು, ಜಸ್ಟ್ ಊಹಿಸ್ಕೊಳ್ಳಿ.
ಇತ್ತೀಚಿನ ದಿನಗಳಲ್ಲಿ ಮಕ್ಕಳಾಗ್ತಾ ಇಲ್ಲ, ಮಕ್ಳು ಬೇಕು, ನಮ್ಗೆ ಬೇಕಾದ ಒಂದು ಸಂಸಾರದಲ್ಲಿ ಒಂದು ಪುಟ್ಟ ಮಗು ಇರ್ಲಿ ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಿರುವವರು, ಅದಕ್ಕೆ ಬೇಕಾದಂತಹ ಹರಕೆ ಹೊತ್ಕೊಳ್ತಾ ಇರುವವರು, ಮಗು ಆಗದೆ ಆಸ್ಪತ್ರೆಗೆ ಅಲಿತಾ ಇರುವಂತವ್ರು, ವರ್ಷಾನುಗಟ್ಲೆ ಪ್ರಯತ್ನ ಪಡ್ತಾ ಇರುವಂತವ್ರು ಅನೇಕ ಮಂದಿ ಇದ್ದಾರೆ. ಆದ್ರೆ ಈಕೆ ಅದೃಷ್ಟಕ್ಕೆ ಮಗು ಆಗಿದೆ. ಆದ್ರೆ ಆ ಮಗುವನ್ನ ಉಳಿಸ್ಕೊಳ್ಳುವಂತಹ ಯೋಗ್ಯತೆ ಆಕೆಗಿಲ್ಲ. ಉಳಿಸ್ಕೊಳ್ಳೋದು ಹೋಗ್ಲಿ, ತನ್ನ ಜೊತೆಗೆ ಇರಿಸ್ಕೊಳ್ಳೋದು ಹೋಗ್ಲಿ, ಅದರ ಪಾಡಿಗೆ ಆ ಮಗುವಿನ ಜೀವನಕ್ಕೆ ಬಿಟ್ಟು ಬಿಡುವಂತಹ ಯೋಗ್ಯತೆ ಕೂಡ ಆಕೆಗಿರಲಿಲ್ಲ. ಆ ಪ್ರಾಣವನ್ನೇ ತೆಗೆದಿದ್ದಾರೆ. ಆಕೆ ತೆಗ್ದಿದ್ದಾಳೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಆಕೆಯ ಕಣ್ಣೆದುರಲ್ಲೇ ಆದಂತಹ ಘಟನೆ. ಆ ಆತನನ್ನ ಉಸಿರುಗಟ್ಟಿಸಿ ಮುಗಿಸಿದ ನಂತರದಲ್ಲಿ ಬೆಡ್ ಮೇಲೆ ಮಲಗಿಸಿ ಆತನ ಮೇಲೆ ಈ ಅಭಿನಂದನ್ನ ಡೆಡ್ ಬಾಡಿಯನ್ನ ಮಲಗಿಸಿದ್ದಾರೆ. ಎಷ್ಟರ ಮಟ್ಟಿಗೆ ಖತರ್ನಾಕ್ಗಳು ಇರ್ಬೋದು ಯೋಚನೆ ಮಾಡಿ. ಜೊತೆಗಲ್ಲೇ ದಾಂಪತ್ಯ ಸಪ್ತಪದಿಯನ್ನ ತುಳಿದಂತಹ ಗಂಡನನ್ನ ಹೊಡೆದು ಸಾಯಿಸ್ತಾರೆ. ಜೊತೆಗೆ ತನ್ನ ಗಂಡನ ಜೊತೆಗಿನ ಸಾಂಸಾರಿಕ ಜೀವನದಲ್ಲಿ ಹುಟ್ಟಿದಂತಹ ಮಗುವನ್ನ, ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಗುವನ್ನ ಮುಗಿಸ್ತಾರೆ ಅಂತ ಹೇಳಿದ್ರೆ ಮನಸ್ಥಿತಿ ಎತ್ತ ಸಾಗ್ತಾ ಇದೆ, ನಮಗೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಈ ಮಾನವೀಯತೆ, ಮನುಷ್ಯತ್ವ, ಬಾಂಧವ್ಯ, ಸಂಬಂಧ, ತಾಯಿ ಮಗುವಿನ ಸಂಬಂಧ. ನಾವು ಅನೇಕ ಸಂದರ್ಭಗಳು ಹೇಳ್ತೇವೆ, ಕೆಟ್ಟ ಮಕ್ಕಳು ಬೆಳವಣಿಗೆ ಆಗ್ಬೋದಾದ್ರೆ ಕೆಟ್ಟ ತಾಯಿ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ, ಕೆಟ್ಟ ತಾಯಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಇಂಥ ಮನಸ್ಥಿತಿಗಳನ್ನ ಕಂಡಾಗ ಮಾತುಗಳೆಲ್ಲ ಕೇವಲ ಮಾತುಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಇರ್ಲಿ, ಆ ರೀತಿಯಾಗಿ ಕಟ್ಟೆ ಕಟ್ಟಿ ಆತ ಅಲ್ಲಿಂದ ವಿನಯ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನಂತರ ಬೆಳಗ್ಗಿನ ಜಾವ, ಆ ರಾತ್ರಿ ಹೊತ್ತೆ ಫೋನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ, ಹಾಗಾಗಿ ಬೆಳಗ್ಗಿನ ಜಾವ ಪೊಲೀಸರಿಗೆ ಫೋನ್ ಮಾಡಿ, ಸಂಬಂಧಿಕರಿಗೆಲ್ಲ ಫೋನ್ ಮಾಡಿ ವಿಚಾರವನ್ನ ಹೇಳ್ತಾಳೆ. ಅಲ್ಲಿ ಅಷ್ಟರ ಮಟ್ಟಿಗೆ ನಾಟಕೀಯ ಜೀವನಕ್ಕೆ ಆಕೆ ಒಗ್ಗಿಕೊಂಡಿದ್ಲು. ನಂತರ ಎಲ್ಲ ಬಂದಾಗ ಪೊಲೀಸರು ಆಕೆಯನ್ನು ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಜೊತೆಗೆ ಈಗ ಸದ್ಯದ ಮಾಹಿತಿ ಪ್ರಕಾರ ಆತನನ್ನು ಕೂಡ, ಯಾರು ವಿನಯ್ ಅಂತ ಇದ್ದಾನಲ್ಲ, ಆತ ತಲೆಮರೆಸ್ಕೊಂಡಿದ್ದ, ಆತನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಅನ್ನೋ ವಿಚಾರ ಇದೆ. ಈ ಮಧ್ಯದಲ್ಲಿ ಆಕೆಯ ಸಂಸಾರಸ್ಥರು, ಆಕೆಯ ಜೊತೆಗೆ ಆತನ ಗಂಡನ ಕುಟುಂಬಸ್ಥರು ಬೇರೆ ಇದೇ ರೀತಿಯಂತ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈಕೆಯ ತಾಯಿ ಆಕೆಯನ್ನ ಡಿಪೆಂಡ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾಳೆ. ಆತನಿಗೆ, ಗಂಡನಿಗೆ ಬೇರೆ ಸಂಬಂಧ ಇತ್ತು, ಆತನ ನಡವಳಿಕೆ ಎಲ್ಲ ಬೇರೆ ರೀತಿಯಲ್ಲಿ ಇತ್ತು ಅಂತೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಕೆಯ ತಾಯಿ ಮಾತ್ರ ಗೋಳಾಡ್ತಾ ಇದ್ದಾರೆ. ಜೊತೆಗೆ ಆಕೆ ಮೊದಲೇ ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ಲು, ಫೋನಲ್ಲಿ ಮಾತಾಡ್ತಿದ್ರು, ನಮಗೆ ಅನುಮಾನ ಇತ್ತು, ಬೇರೆ ಹೊರಗಡೆ ಹೋಗಿ ಬೇರೆ ಜೀವನ ಮಾಡ್ತಾ ಇದ್ಲು, ಆದ್ರೆ ಸಂಸಾರ ಚೆನ್ನಾಗಿಲ್ಲ ಅನ್ನೋಂತ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಒಂದು ಮಾಡಿದ್ವಿ, ಒಟ್ಟಿಗೆ ಇರಿ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಬುದ್ಧಿ ಮಾತನ್ನ ಹೇಳಿದ್ವಿ. ಆದ್ರೆ ಅದನ್ನ ಯಾವ್ದನ್ನು ಕೇಳಲಿಲ್ಲ, ಈ ರೀತಿ ಮಾಡಿ ಹಾಕಿದಾಳೆ ಅಂತೆಲ್ಲ ಆರೋಪನ ಮಾಡ್ತಾ ಇದ್ದಾರೆ. ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಬಟ್ 2 ಜೀವಗಳು ಹೋಗಿದ್ದಾವೆ. ಇಂಥ ಪ್ರಕರಣಗಳು ಇದೇ ಕೊನೆ ಅಂತ ಏನು ಅಲ್ಲ, ಮುಂದಕ್ಕೂ ಕೂಡ ಆಗ್ತಾನೆ ಇರುತ್ತೆ. ನಮ್ಮಂತವ್ರು ಯೂಟ್ಯೂಬ್ ನಲ್ಲಿ ಬಂದೊಂದಷ್ಟು ಮಾತಾಡ್ತಾ ಇರ್ತೇವೆ. ಆದ್ರೆ ಅದನ್ನ ಎಷ್ಟರ ಮಟ್ಟಿಗೆ ತೆಗೆದುಕೊಳ್ತಾರೆ ಗೊತ್ತಿಲ್ಲ. ಬಟ್ ಈ ಪ್ರಕರಣ ಆಗಿದೆ. ಘಟನೆ ನೋಡಿ ನಿಮಗೇನಾದ್ರು ಅನ್ಸಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಮುಂದೆ ಯಾವತ್ತೂ ಕೂಡ ಇಂತಹ ಘಟನೆಗಳು ಆಗೋದು ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೇವೆ. ನಾವು ನಮ್ಮ ಅಭಿಪ್ರಾಯನ ಹೇಳ್ತೇವೆ. ಏನ್ ಮಾಡೋದು. ಥ್ಯಾಂಕ್ ಯು ವೆರಿ ಮಚ್ ಈ ಕಂಟೆಂಟ್ ಅನ್ನು ನೋಡಿದಕ್ಕಾಗಿ. ಮುಂದಿನ ಕಂಟೆಂಟ್ ನಲ್ಲಿ ಮತ್ತೆ ಸಿಗ್ತೇನೆ. ಎಲ್ರು ಕ್ಷೇಮವಾಗಿರಿ. ಧನ್ಯವಾದ.